ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸವಿಸತ್ಯ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈಗ ಬೇಸಿಗೆಗಾಲ ಅಲ್ವಾ, ಹಾಗಾಗಿ ಕಲ್ಲಂಗಡಿ ಹಣ್ಣು ಎಲ್ಲರ ಮನೇಲೂ ತಂದಿರ್ತೀವಿ. ಹಾಗಾಗಿ ಕಲ್ಲಂಗಡಿ ಹಣ್ಣನ್ನು ತಿಂದು ಆ ಸಿಪ್ಪೆಯನ್ನು ಎಸಿತೀರ ಅಲ್ವಾ, ಅದರಲ್ಲಿ ವೈಟ್ ತಿರುಳಿರುತ್ತಲ್ವ, ಆ ವೈಟ್ ಸಿಪ್ಪೆಯಲ್ಲಿ ನಾವು ಪಲ್ಯವನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನೋಡಿ, ನಾನು ಮೊದಲಿಗೆ ಫಸ್ಟ್ ಕಲ್ಲಂಗಡಿ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಆ ವೈಟ್ ಕಲರ್ ಭಾಗವನ್ನು ಹಾಗೆ ಬಿಡ್ತೀವಿ ಅಲ್ವಾ, ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಈಗ ಆ ಸಿಪ್ಪೆ ಏನಿದೆ ಗ್ರೀನ್ ಕಲರ್, ಆ ಸಿಪ್ಪೆಯನ್ನು ತೆಗೆದು ವೈಟ್ ಭಾಗವನ್ನು ಮಾತ್ರ ಎತ್ತಿಟ್ಕೊಳ್ಳೋಣ. ಈಗ ಕಾಣ್ತಾ ಇರ್ಬೋದು, ಇಲ್ಲಿ ನಾನು ನಿಮಗೆ 2 ಥರ ಕಲ್ಲಂಗಡಿ ಹಣ್ಣು ಸಿಪ್ಪೆ ಕಟ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಈ ಥರ ಕಟ್ ಮಾಡಬೇಕಾದ್ರೆ ಕೈಯೆಲ್ಲ ಸ್ವಲ್ಪ ಜೋಪಾನವಾಗಿ ನೋಡ್ಕೊಳ್ಬೇಕು. ಇದು ಇನ್ನೊಂದು ರೀತಿ ಸಿಪ್ಪೆಯನ್ನು ತೆಗೆಯುವಂತಹ ಕ್ರಮ ಅಂತ ಹೇಳ್ಬೋದು. ಈ ರೀತಿ ಹಿಂದ್ಗಡೆಯಿಂದ ನಾವು ಸಿಪ್ಪೆಯನ್ನು ತೆಗಿಬೋದು. ಇದು ಸೇಫ್ಟಿನೂ ಕೂಡ ಹೌದು. ನಂತರ ಈಗ ನೀವು ನೋಡ್ಬೋದು, ಸಿಪ್ಪೆಗಳನ್ನೆಲ್ಲ ಕಟ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈಗ ಅದನ್ನು ಉದ್ದ ಹಾಗೂ ಅಡ್ಡ ನಿಮಗೆ ಬೇಕಾದ ರೀತಿಯಲ್ಲಿ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ತೆಳು ಕಟ್ ಮಾಡಿಕೊಂಡ್ರೆ ಅದು ಬೇಗ ಬೇಯುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ. ಉದ್ದ ಮತ್ತು ಅಡ್ಡ 2 ರೀತಿಯೂ ಕಟ್ ಮಾಡ್ಕೊಳ್ಬೇಕು. ನೀವು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ, ಬಟ್ ತೆಳು ಮಾಡಿಕೊಂಡ್ರೆ ಒಳ್ಳೆಯದು. ಆನಂತರ ನಾನು ಇಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಜೊತೆಗೆ ಕರಿಬೇವು, ಒಗ್ಗರಣೆಗೆ ಕರಿಬೇವು ಬೇಕಲ್ಲ, ಹಾಗಾಗಿ ಈಗ ಮೊದಲಿಗೆ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಗ್ಯಾಸ್ ಹಚ್ಚಿ ಒಂದು ಪಾತ್ರೆಯಲ್ಲಿ ನೀರಿಟ್ಟು, ಈಗ ನಾವೇನು ಕಲ್ಲಂಗಡಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ, ಆ ಕಲ್ಲಂಗಡಿ ವೈಟ್ ತೇಳೆ ಏನಿದೆ ಅವುಗಳನ್ನ ಬೇಯಕ್ಕೆ ಇಟ್ಕೊಬಿಡೋಣ. ಯಾಕಂದರೆ ಸ್ವಲ್ಪ ಹೊತ್ತು ಬೇಯೋಕ್ಕೆ ಟೈಮ್ ಬೇಕಲ್ವಾ, ಹಾಗಾಗಿ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಅದ್ರ ಜೊತೆನೇ. ಆನಂತರ ಒಂದ್ಸಲಿ ಕೈ ಆಡಿಬಿಡಿ. ಒಂದು ಪ್ಲೇಟ್ ಮುಚ್ಚಿದ್ರೆ ಗೊತ್ತಲ್ಲ, ಹಾವಿಗೆ ಬೇಗ ಬೇಯ್ಕೊಳ್ಳುತ್ತೆ. ಇಲ್ಲಿ ಮಿಕ್ಸಿ ಜಾರಿಗೆ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಂಬಾರ, ಸ್ವಲ್ಪ ಎಳ್ಳು, ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಹುಣಸೆ ಹಣ್ಣು, ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ, ಉಪ್ಪು ಮತ್ತು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಸ್ವಲ್ಪ ತರಿಯಾಗಿ, ತುಂಬ ಸ್ಮೂತ್ ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಇಷ್ಟು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ಒಳ್ಳೆ ಧರ್ಮಸ್ಥಳ ಟೇಸ್ಟ್ ಥರ ಬರುತ್ತೆ. ಈಗ ಬನ್ನಿ, ಪಲ್ಯ ಬೆಂದಿದೆಯಾ ಅಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ಈಗ ಪಲ್ಯ ನೋಡ್ತಾ ಇರ್ಬೋದು ನೀವು, ಕಲರ್ ಚೇಂಜ್ ಆಗಿದೆ, ಒಂಥರ ವಾಟರ್ ಕಲರ್ ಥರ ಕಾಣಿಸ್ತಾ ಇರುತ್ತೆ. ಆ ಟೈಮಲ್ಲಿ ನೀವೇನು ಮಾಡಬೇಕು, ಆಫ್ ಮಾಡಬೇಕು. ಈಗ ಒಂದು ಬಾಣಲಿ ತಗೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಆನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಆನಂತರ ಚೂರು ಜೀರಿಗೆ ನಿಮಗೆ ಬೇಕಾದಷ್ಟು, ಆನಂತರ ಕರಿಬೇವು ಹಾಗೆ ಈರುಳ್ಳಿನ ಹಾಕಿಬಿಟ್ಟು ಒಂದು ಒಗ್ಗರಣೆಯನ್ನು ಕುಟ್ಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಬೇಯ್ತಾ ಇದೆ ಅಂತ ಗೊತ್ತಾದಾಗ ಸ್ವಲ್ಪ ಅರಿಶಿಣ ಹಾಕಿ ಅದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಈರುಳ್ಳಿ ಕರಿಬೇವು ಎಲ್ಲ ಈಗ ಫ್ರೈ ಆಗ್ತಾಯಿದೆ. ಆನಂತರ ಈಗ ನಾವು ಬೇಯಿಸ್ಕೊಂಡಿದ್ವಲ್ಲ ಹೋಳುಗಳು, ಅವುಗಳನ್ನ ಹಾಕಿಬಿಟ್ಟು ಹಾಗೆ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಆ ಚಟ್ನಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು, ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಅದು ಎಲ್ಲದಕ್ಕೂ ಮಿಕ್ಸಪ್ ಆಗಬೇಕಲ್ವ, ಹಾಗೆ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವು. ವಾವ್, ಸೂಪರಾಗಿ ಪರಿಮಳ ಬರ್ತಾ ಇದೆ. ನೀವು ಟ್ರೈ ಮಾಡಿ ಅಲ್ಲ, ಮಸ್ಟ್ ಟ್ರೈ, ತುಂಬ ಚೆನ್ನಾಗಿರುತ್ತೆ. ಈ ಧರ್ಮಸ್ಥಳದಲ್ಲಿ ಪ್ರಸಾದ ಕೊಡ್ತಾರಲ್ಲ ಆ ಟೇಸ್ಟ್ ಇರುತ್ತೆ. ಟ್ರೈ ಇಟ್. ಈ ವಿಡಿಯೋ ಇಷ್ಟ ಆದಲ್ಲಿ ನಮ್ಮ ಪೇಜನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ. ಧನ್ಯವಾದಗಳು.